ಭರತ್ ಬೊಮ್ಮಾಯಿಗೆ ಹಿನ್ನಡೆ. ಸೊ ಬಾಯ್ ಬಾಯ್ ಬೊಮ್ಮಾಯಿ ಅನ್ನೋ ಫ್ಲೆಕ್ಸ್ ಅನ್ನು ಇಟ್ಕೊಂಡಿದ್ದಾರೆ. ಮನೆಯಿಂದ ಎಸ್ಕಾರ್ಟು ಇಲ್ಲ, ಹಂಗ್ ತೆರಳಿದ್ದಾರೆ ಸಂಸದ ಬಸವರಾಜ ಬೊಮ್ಮಾಯಿ. ಶಿಗ್ಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸರ್ ಪಠಾಣ್ಗೆ ಭಾರೀ ಮುನ್ನಡೆ ಆದ ಹಿನ್ನೆಲೆ ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರು ಮನೆಯಿಂದ ಹೊರಟಿದ್ದಾರೆ. ಬೇಸರದಿಂದಲೇ ಎಸ್ಕಾರ್ಟು ಇಲ್ಲ, ಆ ತರ ಹೋಗಿದಾರಂತೆ ಮನೆಯಿಂದ. ಬೇಸರದಿಂದಲೇ, ಯಾಕಂದ್ರೆ ಅಲ್ಲಿ ಮಗ ಭರತ್ ಬೊಮ್ಮಾಯಿಯನ್ನ ಕಣಕ್ಕಿಳಿಸಿದ್ರು. ಸೊ ಹೀನಾಯ ಹಿನ್ನಡೆ ಆಗ್ತಾ ಇದೆ. ಸೋಲ ಮುನ್ಸೂಚನೆ ಏನಾದ್ರೂ ಸಿಕ್ಕಿಬಿಡ್ತಾ ಶಿಗ್ಗಾವಿಯಲ್ಲಿ ಪುತ್ರನ ಹಿನ್ನಡೆಯಿಂದ ಬೇಸರಗೊಂಡು ಮಾಜಿ ಸಿಎಂ ಬೊಮ್ಮಾಯಿ ಮನೆಯಿಂದ ಹೊರ ನಡೆದಿದ್ದಾರೆ. ಎಸ್ಕಾರ್ಟ್ನ ಅವಶ್ಯಕತೆನೂ ಇಲ್ಲ ಅನ್ನೋ ತರ ಎಸ್ಕಾರ್ಟೇ ಇಲ್ಲದೆ ಹೋಗ್ತಾ ಇದೆ. ಬಿಜೆಪಿಗೆ ಹಿನ್ನಡೆ. ಮಾಜಿ ಸಿಎಂ ಪುತ್ರರಿಗೆ ಆಘಾತವನ್ನ ತರತ್ತಾ ಮಿನಿ ಕುರುಕ್ಷೇತ್ರ. ಸಂಡೂರ್ನಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಭರ್ಜರಿ ಗೆಲುವನ್ನ ಪಡೆದುಕೊಂಡ್ರು. ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಚುನಾವಣಾಧಿಕಾರಿಗಳಿಂದ. ತನ್ನ ಕ್ಷೇತ್ರವನ್ನೇ ಆಡಳಿತಾರೂಢ ಕಾಂಗ್ರೆಸ್ ಉಳಿಸಿಕೊಂಡಿದೆ. ಪತಿಯ ಕ್ಷೇತ್ರದಲ್ಲಿ ಪತ್ನಿಗೆ ಭರ್ಜರಿ ಗೆಲುವು. ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಅನ್ನಪೂರ್ಣಗೆ ಭರ್ಜರಿ ಗೆಲುವು. ಪತಿಯ ಕ್ಷೇತ್ರದಲ್ಲಿ ಪತ್ನಿ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಸಿದ್ದರಾಮಯ್ಯನವರು ಸತತ ಪ್ರಚಾರವನ್ನ ನಡೆಸಿದ್ರು. ಲಾಡ್ ಅವರು ಕೂಡ ಅಲ್ಲೇ ಠಿಕಾಣಿ ಹೂಡಿದ್ರು. ಸಂತೋಷ್ ಲಾಡ್ ಗಣಿದಣಿ ಶ್ರೀರಾಮುಲು ಫ್ರೆಂಡ್ಸ್ ಇಬ್ರು ಕುಚುಕು ಗೆಳೆಯರಾಗಿದ್ದು. ಬಂಗಾರು ಹನುಮಂತು ಅವರ ಗೆಲುವಿಗೆ ಶ್ರಮಿಸಿದ್ರು. ಬಟ್ ಅಲ್ಲಿನ ಜನ ಕೈ ಹಿಡಿದಿದ್ದು ಮಾತ್ರ ಕಾಂಗ್ರೆಸ್ಗೆ. ಮತ್ತೆ ತನ್ನ ಕ್ಷೇತ್ರವನ್ನೇ ಉಳಿಸಿಕೊಂಡಿದೆ ಆಡಳಿತಾರೂಢ ಕಾಂಗ್ರೆಸ್. ಸಂತೋಷ್ ಲಾಡ್ ಸೇರಿ ಹಲವು ಸಚಿವರ ಶ್ರಮ ಇಲ್ಲಿ ಯಶಸ್ವಿಯಾಗಿದೆ. ಸಂಡೂರಿನಲ್ಲಿ ಕಮಲ ಕಮಾಲ್ ಮಾಡಿತ್ತು, ನಡಿಲಿಲ್ಲ. ಗಡಿನಾಡಿನಲ್ಲಿ ಕೈ ಕಿಲ ಕಿಲ ಮಾಡಿದ ಕಮಲ. ಸಂತೋಷ್ ಲಾಡ್ ಸೇರಿ ಹಲವು ಸಚಿವರ ಶ್ರಮ ಫಲ ಕೊಡ್ಲಿಲ್ಲ. ಅನ್ನಪೂರ್ಣ ತುಕಾರಾಂಗೆ ಗೆಲುವಾಗಿದೆ. ಅಧಿಕೃತ ಘೋಷಣೆಯೊಂದೇ ಅಲ್ಲಿ ಬಾಕಿ ಇದೆ. ಮೂರು ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು. ಒಂದರಲ್ಲಂತೂ ಗೆಲುವು ಪಕ್ಕ. ಅಧಿಕೃತವಾಗಿ ಘೋಷಣೆ ಅಷ್ಟೇ ಬಾಕಿ ಇರೋದು. ಇನ್ನ ಶಿಗ್ಗಾವಿಯಲ್ಲೂ ಕೂಡ ಎಣಿಕೆ ಆಗ್ತಾ ಇದೆ.